ಅಮ್ಮ ಯಾವಾಗಲೂ ಮನೆ ಬಿಟ್ಟು ಆಚೆ ಹೋದವರೇ ಅಲ್ಲ. ಹಾಗಾಗಿ ಯಾವಾಗಲೂ ಕೇಳೋರು ಪನ್ನೀರ್ ಹೇಗಿರುತ್ತೆ ಅಂತ. ನಮ್ಮ ಹಳ್ಳಿ ಆಗಿದ್ರಿಂದ ಪನ್ನೀರ್ ಸಿಗೋದು ಕಷ್ಟನೇ ಆಗಿತ್ತು. ಆದರೆ ಈಗ ಕೆಲವು ತಿಂಗಳ ಹಿಂದೆ ನಂದಿನಿ ಉತ್ಪನ್ನಗಳ ಮಳಿಗೆ ನಮ್ಮೂರಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ಅಪ್ಪಂಗೆ ಹೇಳಿ ಪನ್ನೀರನ್ನು ತರಿಸಿದ್ದೆ. ಈಗ ಪನ್ನೀರನ್ನು ಕಟ್ ಮಾಡಿಕೊಂಡು ಮೊದಲು ಎಣ್ಣೆ ಪಾತ್ರೆಯಲ್ಲಿ ಇಟ್ಟು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಗೇನೆ ಪನ್ನೀರನ್ನು ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಮಸಾಲ ಪದಾರ್ಥ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿದ ಶುಂಠಿ, ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣಸು, ನಂತರ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಮೊಸರಿಗೆ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಕಡಲೆ ಹಿಟ್ಟು ಹಾಗೆಯೇ ಗರಂ ಮಸಾಲ ಸೇರಿಸಿ ಕಲಸಿ ಬೇಯ್ತಿರೋ ಒಗ್ಗರಣೆಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಅದು ಬೆಂದ ಮೇಲೆ ಫ್ರೈ ಮಾಡಿದ ಪನ್ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಪನ್ನೀರ್ ಮಸಾಲ ರೆಡಿ ಆಯಿತು.